ಅಂತ ಗೊತ್ತಾಗೋದು? ಎಲ್ಲಾನು ಎಲ್ರೂ ನಮಗೆ ಹೇಳ್ತಾರೆ ಅಂತಾನೆ ಅನ್ಕೊಂಡಿರ್ತೀವಿ. ಕೆಲವ್ರದ್ದು ನಮಗೆ ಕಾರಣ ಗಂಟ ಗೊತ್ತೇ ಆಗಕ್ಕಿಲ್ಲ ಅಲ್ವಾ ಗುರುವೆ? ಇಷ್ಟೊತ್ತರೆಗೂ ನೀನೇನು ಕೇಳಿಸ್ಕೊಂಡೋ ಅದೇ ನಿಜ. ನಾನು ಮನ್ಸಾರೆ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಹೌದು ಶಿಷ್ಯ, ಅಕ್ಕಂಗಿರು ಅಂದಮೇಲೆ ಎಲ್ಲ ವಿಷಯನೂ ಹಂಚ್ಕೋಬೇಕು, ಏನು ಮುಚ್ಚಿಡ್ಲೇಬಾರ್ದು. ಇವಾಗ ನಾನಾಗ್ಲಿ ರಾಣಿ ಆಗಲಿ ನೋಡಕ್ಕ ಎಲ್ಲ ವಿಷಯನೂ ಹೇಳ್ಕೊತೀವಿ ಅಲ್ವಾ ರಾಣಿ? ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ರತ್ನಕ್ಕ. ನಿನ್ಗೂ ಏನೇ ತೊಂದರೆ ಇದ್ರೂ ನಮ್ಮ ತವ ಹೇಳ್ಕೋಬೇಕು, ಗೊತ್ತಾಯ್ತಾ? ನನಗೇನೇ ತೊಂದರೆ ಇಲ್ಲಿ, ನಾನು ನೋಡಿರೋ ಮನೆನೇ ಅಲ್ವಾ ಇದು. ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿರೋದು. ಮಾವ ಅಂತ ಮುಂಚೆನೂ ಕರಿತಿದ್ದೆ, ಇವಾಗಲೂ ಕರಿತಿದ್ದೀನಿ. ಅತ್ತೆಂದ್ರಂತೂ ತಾಯಿಗಿಂತ ಹೆಚ್ಚಾಗ್ಬಿಟ್ಟಿದ್ದಾರೆ. ಇನ್ನು ನನ್ನ ಗಂಡ ಅಂತೂ ಮಗುನೇ ಆಗ್ಬಿಟ್ಟಿದ್ದಾನೆ. ಆಮೇಲೆ ಮಾವ ನನ್ನ ಕಾಲನ್ನ ಕೆಳಗಿಡೋದಕ್ಕೆ ಬಿಡಲ್ಲ ಅಂತೀನಿ. ಯಾಕೆ? ಸ್ಕೇಟಿಂಗ್ ತಂದ್ಕೊಟ್ಟಿದಾರಂತೆ, ಅದಕ್ಕೆ. ಸುಮ್ಮನೆ ಕೇಳಿಸ್ಕೋ ಶಿಷ್ಯ, ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ ಅಕ್ಕ? ಹೌದು, ನಾನು ತುಂಬ ಖುಷಿಯಾಗಿದ್ದೀನಿ. ನನ್ನ ಮದುವೆ ಏನೋ ನಿಧಾನವಾಗಾಯಿತು. ಈ ನಿಧಾನ ಅನ್ನೋದೇ ಪ್ರಧಾನ ಅಂತಾರಲ್ಲ, ಹಾಗೆ ಒಳ್ಳೆ ಮನೆನೇ ಕೊಟ್ಟಿದ್ದಾನೆ ಆ ದೇವರು. ಸರಿ, ತಿಂಡಿ ಮಾಡಬೇಕು ಕಣ್ರೆ, ನಾನು ಆಮೇಲೆ ಮಾಡ್ತೀನಿ ಆಯಿತಾ? ಸರಿ, ಹುಷಾರು ಕಣಕ್ಕ. ಓಕೆ ಓಕೆ, ಬಾಯ್ ಗಾಯ್ಸ್. ಮತ್ತೆ ಯಾವಾಗ್ಲಾರು ಮೀಟಿಂಗ್ಸ್ ಮಾಡೋಣ ಆಯ್ತಾ? ಬಾಯ್ ಬಾಯ್, ಸಿ ಯು. ಬಾಯ್ ಬಾಯ್. ಇಬ್ರು ಒಟ್ಟಿಗೆ ಬರೋಕ್ಕಾಗಲ್ವಾ? ಅದು ಇಬ್ರು ಒಟ್ಟಿಗೆ ಬಂದ್ಬಿಟ್ರೆ ಎಲ್ಲಿ ಅಂತ ಕೇಳ್ತಾರೆ, ಅದಕ್ಕೆ ನಾನು ಮೊದಲು ಬರ್ತೀನಿ, ಆಮೇಲೆ ಸೀನಾ ಬರ್ತಾನೆ. ಅವಾಗ ಇಲ್ಲೇ ಎಲ್ಲ ಹೋಗಿ ಬರ್ತಾರೆ ಅಂತ ಅನ್ಕೋತಾರೆ. ಸೀನಾನೇ ಹೇಳ್ದಂಗೆ ಇವತ್ತು ನಿನ್ನ ಸೀನನ್ ವಿಷಯ ಎಲ್ಲ ನಮ್ಮ ಮಾವಂಗೆ ಹೇಳ್ಬಿಡ್ತೀನಿ. ಆಮೇಲೆ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮಿಬ್ರು ಮದ್ವೆನ ನಾನು ಮಾಡ್ತೀನಿ. ನಾನು ಇದೀನಿ ಪಿಂಕಿ, ನೀನೇನು ಚಿಂತೆ ಮಾಡಬೇಡ. ನೀನೇ ಮಾಡೋದು, ಮಾಡ್ಕೊಳ್ಳೋದು ನನಗೆ ಗೊತ್ತು. ಅದರಲ್ಲೂ ನೀನ್ ಫಸ್ಟ್ ಬಂದು ಆಮೇಲೆ ಅವ್ನು ಬರಲಿ ಅನ್ನೋ ಕ್ರಿಮಿನಲ್ ಬುದ್ಧಿ ಇದೆಯಲ್ಲ, ಯಪ್ಪ ಶಾಕ್ ಆಗುತ್ತೆ ನನಗೆ. ಅಯ್ಯೋ, ಇದು ನನ್ನ ಐಡಿಯಾ ಅಲ್ಲ ಪಿಂಕಿ, ಸೀನಾನೇ ಹೇಳಿದ್ದು. ಒಂದು ವರ್ಷದಿಂದ ನಿನ್ ಜೊತೆ ಇದಾನಲ್ಲ, ನಿನ್ ಗಾಳಿನೇ ಅವನಿಗೂ ಬಿಸಿರುತ್ತೆ. ಹೋಗ್ಲಿ ಬಿಡು ಪಿಂಕಿ, ಪಾಪ ಅವನಿಗೆ ಯಾಕೆ ಬೈತೀಯಾ? ಬೈಯೋದಲ್ಲ, ನನ್ ಜಾಗದಲ್ಲಿ ಬೇರೆ ಯಾವ್ದೇ ಹುಡುಗಿ ಇದ್ದಿದ್ರು ಚಪ್ಪಲಿ ತಗೊಂಡ್ ಹೊಡೆದಿರೋರು. ಏನ್ ಮುಖ ಹಂಗ್ ಮಾಡ್ತಿದ್ಯಾ? ಅಲ್ಲ, ನನ್ನ ಲವ್ ಮಾಡಿ ನಿನ್ನನ್ ಕಟ್ಕೊಂಡು ಮತ್ತೆ ಮದ್ವೆ ಆಗೋಣ ಬಾ ಅಂದ್ರೆ ಯಾವ ಹುಡುಗಿ ಸುಮ್ನೆ ಇರ್ತಾಳೆ? ಮೊದ್ಲೇ ಜವಾಬ್ದಾರಿ ಇಲ್ದಿರೋ ಕಿತ್ತೋದ್ ನನ್ ಮಗ ಅವನು. ನಾನ್ ಲವ್ ಮಾಡ್ತಿರೋದೇ ಹೆಚ್ಚು, ಅದ್ರಲ್ಲಿ ನಿಂದ ಬೇರೆ. ನಿನ್ ಮುಖ ನೋಡ್ಕೊಂಡಿದ್ದೇನೆ. ಅಲ್ಲ ಕಣೆ, ನಿನ್ಗೂ ನನ್ಗೂ ಕಂಪೇರೇ ಮಾಡಕ್ಕಾಗಲ್ಲ. ನಿನ್ ಪಕ್ಕ ನಿಲ್ಲಕ್ಕೂ ನಂಗೆ ಅಸಹ್ಯ ಆಗುತ್ತಪ್ಪ. ಅಂತದ್ರಲ್ಲಿ ಆ ಸೀನನ್ ಮದ್ವೆ ಆಗಿದ್ಯಲ್ಲ, ನಿನಗ್ ಓವರ್ ಅನ್ಸಿಲ್ವಾ? ಅಲ್ವೇ, ಸೀನ್ ಅವ್ರ ಅಪ್ಪನ್ಗಂತೂ ಬುದ್ಧಿ ಇರ್ಲಿಲ್ಲ. ಅರ್ಜೆಂಟಾಗಿ ತಾಳಿ ಕಟ್ಟೋ ಅಂತಾರೆ, ಕಟ್ಟಿಸ್ಕೊಡೋ ನಿನ್ಗಾದ್ರೂ ಬುದ್ಧಿ ಇರ್ಲಿಲ್ವಾ? ನನ್ಗೂ ಅವನ್ಗೂ ಮ್ಯಾಚೇ ಆಗಲ್ಲ, ನಾನು ಅಸಹ್ಯವಾಗಿದ್ದೀನಿ, ಸೀನ ನನಗ್ ಜೋಡಿ ಆಗಲ್ಲ ಅಂತ ಒಂದ್ ಮಾತಾದ್ರೂ ಹೇಳ್ದ? ಅದೇನ್ ಹೇಳೋದಪ್ಪ ನಿನ್ಗೆ? ಆ ಮಾದಪ್ಪಂಗಲ್ ಹಾಳಾದ ಬುದ್ಧಿಯಿಂದಾನೆ ಇಷ್ಟೆಲ್ಲ ಆಗಿರೋದು. ಪಿಂಕಿ ಪ್ಲೀಸ್, ನನ್ನ ಮಾವನ್ ಬಗ್ಗೆ ಮಾತ್ರ ಹಿಂಗ್ ಹಗುರವಾಗಿ ಮಾತಾಡ್ಬೇಡ. ಹಾವನ? ಏಯ್, ಮಾನ ಮರ್ಯಾದಿರೋರು ಯಾರನ್ನು ಮಾವ ಅಂತ ಕರಿಯಲ್ಲ. ಆ ಯಪ್ಪ ರಾಕ್ಷಸ, ಸೈಕೋ. ಆ ಯಪ್ಪನ್ಗೆ 3 ಹೊತ್ತು ಮಗನ್ ಹೊಡಿಯೋದು, ಬಡಿಯೋದು, ಬೈಯೋದು ಬಿಟ್ರೆ ಬೇರೆ ಏನ್ ಮಾಡ್ತಾರೆ? ಏನೋ ದೊಡ್ಡ ದೇಶ ಸೇವಕ ಅಂತ ಬಿಲ್ಡಪ್ ಕೊಡೋದು, ಪಂಚೆ ಶರ್ಟ್ ಐರನ್ ಮಾಡ್ಕೊಂಡು ಅದನ್ನ ಹಾಕೊಂಡು ಊರೆಲ್ಲ ಸುತ್ತಾ ಇರೋದು. ಸ್ವಂತ ಬುದ್ಧಿ ಅಂತೂ ಇಲ್ಲ, ಇರೋ ಬುದ್ಧಿನೂ ನೆಟ್ಟಿಗಿಲ್ಲ. ನಂದು ಸೀನನ್ ಮದ್ವೆ ಒಂದಾಗ್ಲಿ, ಆ ಮಾದಪ್ಪ ಅಂಕಲ್ ಕೈಗೆ ಕೋಲ್ ಕೊಟ್ಟು ಮನೆಯಿಂದ ಆಚೆ ಹಾಕ್ತೀನಿ. ನನ್ ಗಂಡನ್ ಬಗ್ಗೆ ಮಾತಾಡ್ತೀಯಾ? ಮಾತಾಡೋ. ನನ್ ಬಗ್ಗೆ ಮಾತಾಡ್ತೀಯಾ? ಬಾಯಿಗೆ ಬಂದಂಗ್ ಮಾತಾಡೋ. ಆದ್ರೆ ದೇವ್ರಂತ ನನ್ ಮಾವನ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾಲ್ಗೆ ಹರಿದು ಚಪ್ಪಲಿ ಮಾಡ್ಕೊಂಡ್ ಮಾರಿಗುಡಿ ಸುತ್ತಾಡ್ಬಿಡ್ತೀನಿ. ಹುಷಾರ್. ಮುಟ್ಬಿಟ್ಯಾ? ನನ್ನೇ ಮುಟ್ಬಿಟ್ಯಾ? ಬಿಡಲ್ಲ ಕಣೆ ನಿನ್ನ.
ನಾನ್ ಮಾತ್ರ ಸುಮ್ಮನೆ ಬಿಡಲ್ಲ. ಏಯ್ ನಿನ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಅಲ್ಲ ನಿನ್ ಬುದ್ಧಿ ಹಿಂಗೆ ಅಂತ ಗೊತ್ತಿದ್ದು ನನ್ ಗಂಡ ನಾನ್ ನಿನಗ್ ಬಿಟ್ಕೊಡ್ತೀನ? ನಿನ್ ಜೀವನ ಹಸೆ ಮಣೆ ಮೇಲೆ ಹಾಳಾಗ್ತಿದ್ದಾಗ ದೇವ್ರ ತರ ಬಂದು ನನ್ ಮಾವನನ್ನ ಮದ್ವೆ ಮಾಡ್ಸಿದಾರೆ ಅಂತ ದೇವ್ರಂತ ಮಾವನ್ ಬಗ್ಗೆ ಏನಾರು ಮಾತಾಡ್ದ್ಯೋ ಚರ್ಮ ಸುಲ್ದಾಕ್ಬಿಡ್ತೀನಿ ಮಗಳೇ. ಏನ್ ಮಕ್ಕ ನೋಡ್ತಾ ಇದ್ಯಾ? ನಾನು ಇಷ್ಟ ದಿನ ನಿಂದು ಸೀನನ್ ಮದ್ವೆ ಮಾಡಿಸ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ ಕೇಳು, ನಿಜವಾಗ್ಲೂ ನಿಮ್ಮ ಅಪ್ಪನ ಮಗಳೇ ಆಗಿದ್ರೆ ನನ್ನ ಸೀನನ್ನ ಬೇರೆ ಮಾಡೇ ನೋಡ್ತೀನಿ. ಶಿವಣ್ಣನ್ ತಂಗಿ, ಬರೀ ಶಿವಣ್ಣ ಅಲ್ಲಮ್ಮ, ಮಾರಿಗುಡಿಯ ದೇವಿ ಪುತ್ರ ಶಿವಣ್ಣನ್ ತಂಗಿ ರಶ್ಮಿ ನಾನು. ಕೊಟ್ರೆ ಮಾತು, ಇಟ್ರೆ ಶಾಪ. ಓ ಪಿಕ್ಚರ್ ಡೈಲಾಗು ಅಂತ ಅನಿಸ್ತಾ ಇದ್ಯಾ? ಪಿಕ್ಚರ್ ಡೈಲಾಗ್ ತರ ಅಲ್ಲ, ಪಿಕ್ಚರ್ ಡೈಲಾಗೇ. ಆದ್ರೆ ಅರ್ಥ ಮಾತ್ರ ಬೇರೆ ಆಗಿಲ್ಲ. ನೋಡ್ಕೋತೀನಿ ಕಣೆ ನೀನ. ನಮ್ಮ ಪಾರು ಕ್ಲಿನಿಕ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ನೋಡ್ಬೇಕಂದ್ರಲ್ಲ. ನಮ್ಮ ಅಂಗಡಿ ಪಕ್ಕದಾಗೆ ಜಾಗ ಐತಲ್ಲಣ್ಣ, ಆಗ ಅಂಗಡಿ ಪಕ್ಕದಲ್ಲೇ ಕ್ಲಿನಿಕ್ ಮಾಡ್ಬಿಟ್ರೆ ಆಗಾಗ ನೀನು ಅದ್ಗೆ ಕಣ್ಣ ಸಲಿಗೆ ಅಂತ ಜಾಲಿಯಾಗಿರ್ಬೋದಲ್ಲ. ಒಳ್ಳೆ ಐಡಿಯಾ ಅಲ್ಲ? ಕಣ್ಣ ಸಲಿಗೆ ಅಂತ ನಾವು ಕೆಲ್ಸದ ಹೊತ್ತಾಗಿದ್ರೆ ತಿಂಗಳು ಕೊನೆಯನಾಗೆ ಸಾಲ್ಗಾರರೆಲ್ಲ ಬಂದು ಸಲಿಗೆ ಅಲ್ಲ ಸೂಲಿಗೆ ಅಂತಾರೆ. ಅಣ್ಣೋ, ಯಾವ್ದನ್ನ ಜಾಗನ ಬಾಡಿಗೆ ತಗೊಂಡ್ಬಿಟ್ಟು ಅಲ್ಲಿ ಮಾಡ್ಬಿಟ್ರೆ? ಹಳ್ಳಿನಾಗೆ ಬಾಡಿಗೆ ಮನೆ ಎಲ್ಲ ಇರೋದು ಕೆರೆ ತಾವ. ಅದು ಮನೆಯಿಂದ ದೂರ, ಪಾರಿಗೂ ದೂರ, ಊರ್ ಜನರಿಗೂ ದೂರ. ಅದಾಗಿಲ್ಲ. ಮತ್ ನಿಂಗೆ ಎಂತ ಜಾಗ ಬೇಕು ಅಂತ ಹೇಳೋಣ, ನಾವು ಹುಡುಕ್ತೀವಿ. ಏನ್ಲ ಅಂದ್ರೆ ಈ ಪಾರಿಗೂ ದೂರ ಆಗ್ಬಾರ್ದು, ಹೋಗ್ ಬರೋ ಜನಕ್ಕೂ ಹತ್ರ ಆಗ್ಬೇಕು, ಈ ಊಟ ತಿಂಡಿ ಎಲ್ಲದಕ್ಕೂ ಹತ್ರ ಆಗಿರ್ಬೇಕು ಅಂತ ಜಾಗ ನೋಡ್ಬೇಕಂತಲ್ಲ. ಹಂಗಾದ್ರೆ ನಮ್ಮ ಕೃಷ್ಣಣ್ಣನ ಮನೆ ತಗೋ ಮಾಡ್ಬಿಟ್ರೆ? ಅದು ಹಸಿ ದೂರನೇ. ಇವಾಗ ನಾವು ಪಾರುಗೆ ಊಟ ಕೊಡ್ಬೇಕು ಅಂತ ಬೋದ್ವಿ ತನಕ ಮನೆಯಿಂದ ಹೋಗಷ್ಟಲ್ಲೇ ಅದು ತಣ್ಣಗಾಗ್ಬಿಡುತ್ತೆ. ಪಾಪ ಜನರನ್ನೆಲ್ಲ ನೋಡ್ಕೊಳ್ಳೋ ನಮ್ಮ ಪಾರು ತಣ್ಣಗಿರೋ ಊಟ ಮಾಡದೆ ಮಕ್ಕಳ ಮೆಚ್ತಾಳ. ಲೇ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಒಂದೇ ಒಂದು ಜಾಗ ಇದು ಕರೆಕ್ಟ್ ಆಗಿರ್ತೈತೆ ಅಂತ ಅನ್ಸ್ತೈತೆ ಕಣ್ರಲ್ಲ. ಯಾವ್ದು? ಏಯ್, ನಮ್ಮ ಮನೆ ಕಂಡ್ರಲ್ಲ, ನಮ್ಮ ಮನೆಯಾಗೆ ಅಲ್ಲಿ ಸೈಡ್ನಾಗೆ ಹೊಸ ಜಾಗ ಐತೆ. ಅಲ್ಲೇ ಈ ಟೇಬಲು ಕುರ್ಚಿ ಮಂಚ ಎಲ್ಲ ಹಾಕ್ಬೋದು. ಆಮೇಲೆ ಹೊರಗಡೆ ಜಗಲಿ ಐತಲ್ಲ, ಅಲ್ಲಿ ಜನ ಎಲ್ಲ ಕಾಯ್ಬೋದು. ಎಲ್ಲ ಊರಿನವ್ರಿಗೂ ಹತ್ರ ಆಯ್ತದೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ